ದೇಶದಲ್ಲಿ ದೊಡ್ಡ ಯೋಜನೆ ಅಂದ್ರೆ ಅದು ಗ್ಯಾರಂಟಿ. ಯಾರೇನೇ ಹೇಳಿದ್ರು ಕೂಡ ಗ್ಯಾರಂಟಿಯಿಂದ ಅನುಕೂಲ ಇದ್ದೇ ಇದೆ. ಆರ್ ವಿ ದೇಶಪಾಂಡೆ ಹೇಳಿಕೆಗೆ ದಿನೇಶ್ ಗುಂಡೂರಾವ್ ಕೌಂಟರ್ ಕೊಡ್ತಾ ಇದ್ದಾರೆ. ದೊಡ್ಡ ಯೋಜನೆ ದೇಶದಲ್ಲೇ ಅದು. ಗ್ಯಾರಂಟಿಯಿಂದ ಸಾಮಾಜಿಕ ಬದಲಾವಣೆಗಳಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳು ನಮ್ಮ ಈ ಇಡೀ ದೇಶಕ್ಕೇನೆ ಮಾದರಿಯಾದಂತ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಿದೆ ಮತ್ತು ಈಗಾಗಲೇ 2 ವರ್ಷಕ್ಕಿಂತ ಹೆಚ್ಚು ಈಗ ಅದು ಇಂಪ್ಲಿಮೆಂಟ್ ಆಗಿ ಜನರಿಗೆ ಅದರಿಂದ ಬಹಳ ದೊಡ್ಡ ಪ್ರಮಾಣದ ಅನುಕೂಲ ಆಗಿರುವಂತದ್ದು ಕೂಡ ಸ್ಪಷ್ಟವಾದಂತ ವರದಿಗಳಿದೆ. ಅದೇ ಯಾರೇ ಏನೇ ಹೇಳಿಕೆಗಳು ಕೊಡಬಹುದು, ಆದ್ರೆ ಗ್ಯಾರಂಟಿ ಯೋಜನೆಗಳು ಇದು ನಮ್ಮ ಸರ್ಕಾರದ ದೊಡ್ಡ ಒಂದು ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ, ಒಂದು ಯೋಜನೆ. ಇದು ಇಡೀ ದೇಶಕ್ಕೇನೆ ಒಂದು ಮಾದರಿ ಅಂತಾನು ಹೇಳಕ್ ಬಯಸ್ತೇನೆ ಮತ್ತು ಇದರಿಂದ ಸಮಾಜದ ಬದಲಾವಣೆ ಆಗ್ತಕ್ಕಂಥದಕ್ಕೆ ಇದು ಬಹಳ ದೊಡ್ಡ ಪಾತ್ರ ವಹಿಸಿದೆ. ಅದ್ರ ಅರ್ಥ ಎಲ್ಲ ಸರಿ ಅಂದ್ರೆ ಇದ್ರ ಸುಧಾರಣೆ ಮಾಡಬೇಕು ಅಂತ ಇದ್ರಲ್ಲೂ ಕೂಡ ಇನ್ನೂ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಹಳ್ಳಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಇರ್ತದೆ, ಅದನ್ನು ಸುಧಾರಣೆಗಳು ಮಾಡ್ಕೊಳ್ಳೋಣ, ಅದು ಬೇರೆ ಪ್ರಶ್ನೆ. ಆದ್ರೆ ಈ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಕ್ರಾಂತಿಕಾರಿಯ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿರ್ತಕ್ಕಂಥದ್ದು. ಅವರವರ ವೈಯಕ್ತಿಕ ಅಭಿಪ್ರಾಯ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಕಾಂಗ್ರೆಸ್ ಅವ್ರಿಗೂ ಕೂಡ ವೈಯಕ್ತಿಕ ಅಭಿಪ್ರಾಯಗಳು ಇರ್ತದೆ. ಅವರೇನು ಕಾಂಗ್ರೆಸ್ ಅವ್ರು ಆಗಿದ ತಕ್ಷಣ ಅವ್ರ ವೈಯಕ್ತಿಕ ಅಭಿಪ್ರಾಯ ಇರಬಾರ್ದು ಅಂತ ಹೇಳಕ್ ಆಗ್ತದ? ಎಲ್ಲರೂ ಅವರ ವೈಯಕ್ತಿಕ ಅಭಿಪ್ರಾಯ. ಬಟ್ ಕ್ಯಾಬಿನೆಟ್ ತೀರ್ಮಾನ, ಪಕ್ಷದ ತೀರ್ಮಾನ, ಸರ್ಕಾರ ತೀರ್ಮಾನ ಮುಗಿತಲ್ಲ. ಗ್ಯಾರಂಟಿ ಯೋಜನೆಗಳು ನಮ್ಮ ಈ ಇಡೀ ದೇಶಕ್ಕೇನೆ ಮಾದರಿಯಾದಂತ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಿದೆ ಮತ್ತು ಈಗಾಗಲೇ 2 ವರ್ಷಕ್ಕಿಂತ ಹೆಚ್ಚು ಈಗ ಅದು ಇಂಪ್ಲಿಮೆಂಟ್ ಆಗಿ ಜನರಿಗೆ ಅದರಿಂದ ಬಹಳ ದೊಡ್ಡ ಪ್ರಮಾಣದ ಅನುಕೂಲ ಆಗಿರುವಂತದ್ದು ಕೂಡ ಸ್ಪಷ್ಟವಾದಂತ ವರದಿಗಳಿದೆ. ಅದೇ ಯಾರೇ ಏನೇ ಹೇಳಿಕೆಗಳು ಕೊಡಬಹುದು, ಆದ್ರೆ ಗ್ಯಾರಂಟಿ ಯೋಜನೆಗಳು ಇದು ನಮ್ಮ ಸರ್ಕಾರದ ದೊಡ್ಡ ಒಂದು ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ, ಒಂದು ಯೋಜನೆ. ಇದು ಇಡೀ ದೇಶಕ್ಕೇನೆ ಒಂದು ಮಾದರಿ ಅಂತಾನು ಹೇಳಕ್ ಬಯಸ್ತೇನೆ ಮತ್ತು ಇದರಿಂದ ಸಮಾಜದ ಬದಲಾವಣೆ ಆಗ್ತಕ್ಕಂಥದಕ್ಕೆ ಇದು ಬಹಳ ದೊಡ್ಡ ಪಾತ್ರ ವಹಿಸಿದೆ. ಅದ್ರ ಅರ್ಥ ಎಲ್ಲ ಸರಿ ಅಂದ್ರೆ ಇದ್ರ ಸುಧಾರಣೆ ಮಾಡಬೇಕು ಅಂತ ಇದ್ರಲ್ಲೂ ಕೂಡ ಇನ್ನೂ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಹಳ್ಳಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಇರ್ತದೆ, ಅದನ್ನು ಸುಧಾರಣೆಗಳು ಮಾಡ್ಕೊಳ್ಳೋಣ, ಅದು ಬೇರೆ ಪ್ರಶ್ನೆ. ಆದ್ರೆ ಈ ಕಾರ್ಯಕ್ರಮ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗ್ತಾ ಇದೆ. ಆರ್ ವಿ ದೇಶಪಾಂಡೆ ಹೇಳಿಕೆಗೆ ಪರಮೇಶ್ವರ್ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಗ್ಯಾರಂಟಿಯಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಏನಾಗಿಲ್ಲ. ಆರ್ ವಿ ದೇಶಪಾಂಡೆ ಸಿಎಂ ಆದಾಗ ಯೋಜನೆ ನಿಲ್ಲಿಸಲಿ ಅಂತ ಹೇಳ್ತಿದ್ದಾರೆ. ಜಿ ಪರಮೇಶ್ವರ್ ಹೇಳಿರುವಂತಹ ಹೇಳಿಕೆ, ದೇಶಪಾಂಡೆ ಹೇಳಿಕೆ ಸರ್ಕಾರದ ಅಭಿಪ್ರಾಯ ಅಲ್ಲ. ಎಲ್ಲ ಯೋಜನೆ ಮಾಡಿಯೇ ಯೋಜನೆಯನ್ನ ಜಾರಿಯಾಗಿದೆ. ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಗ್ಯಾರಂಟಿ ಬಗ್ಗೆ ಆರ್ ವಿ ದೇಶಪಾಂಡೆ ಅವರು ಟೀಕೆ ಮಾಡಿದರೆ ಅಭಿವೃದ್ಧಿ ಆಗ್ತಾ ಇಲ್ಲ, ಇದು ನಾನು ಮುಖ್ಯಮಂತ್ರಿ ಆಗಿದ್ದು ಗ್ಯಾರಂಟಿನೇ ಕೊಡ್ತಿರ್ಲಿಲ್ಲ ಅಂತ. ಅಭಿವೃದ್ಧಿ ಆಗ್ತಿದೆ, ಅವ್ರು ಆದಾಗ ಕೊಡದೇ ಇರ್ಲಿ, ಅವ್ರಾದಾಗ ನಿಲ್ಲಿಸ್ಲಿ. ಅಭಿವೃದ್ಧಿ ಕುಂಠಿತ ಆಗಿದೆ, ಎಲ್ಲಿದೆಪ್ಪ ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಅಭಿವೃದ್ಧಿ ಕುಂಠಿತ ಆಗಿದೆ ಅಂದ್ರೆ ಹೆಂಗ್ ಕುಂಠಿತ ಆಗುತ್ತೆ? ಇವ್ರು ಹೇಳಿದ್ರೆ ಮಾತ್ರ ಕುಂಠಿತ ಆಗೋದಿಲ್ಲ ಅಂತ. ಅವರ ಅಭಿಪ್ರಾಯವನ್ನ ಅವ್ರು ಹೇಳಿದ್ದಾರೆ. ಅದು ಸರ್ಕಾರದ ಅಭಿಪ್ರಾಯ ಆಗೋದಿಲ್ವಲ್ಲ. ಸರ್ಕಾರ ಇವೆಲ್ಲ ಯೋಚನೆ ಮಾಡೇನೆ ತೀರ್ಮಾನ ಮಾಡಿ ಗ್ಯಾರಂಟಿಗಳನ್ನ ಕೊಟ್ಟಿರೋದು. ಅದಕ್ಕೆ ನಾವು ಇದನ್ನ ಅಭಿವೃದ್ಧಿಯನ್ನ ಹೋಲಿಸೋದಕ್ಕೆ ಹೋಗಕ್ಕಾಗಲ್ಲ. ಈಗ ಗ್ಯಾರಂಟಿ ಬಗ್ಗೆ ಆರ್ ವಿ ದೇಶಪಾಂಡೆ ಅವರು ಟೀಕೆ ಮಾಡಿದರೆ ಅಭಿವೃದ್ಧಿ ಆಗ್ತಾ ಇಲ್ಲ, ಇದು ನಾನು ಮುಖ್ಯಮಂತ್ರಿ ಆಗಿದ್ದು ಗ್ಯಾರಂಟಿನೇ ಕೊಡ್ತಿರ್ಲಿಲ್ಲ ಅಂತ. ಅಭಿವೃದ್ಧಿ ಆಗ್ತಿದೆ, ಅವ್ರು ಆದಾಗ ಕೊಡದೇ ಇರ್ಲಿ, ಅವ್ರಾದಾಗ ನಿಲ್ಲಿಸ್ಲಿ. ಅಭಿವೃದ್ಧಿ ಕುಂಠಿತ ಆಗಿದೆ, ಎಲ್ಲಿದೆಪ್ಪ ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಅಭಿವೃದ್ಧಿ ಕುಂಠಿತ ಆಗಿದೆ ಅಂದ್ರೆ ಹೆಂಗ್ ಕುಂಠಿತ ಆಗುತ್ತೆ? ಇವ್ರು ಹೇಳಿದ್ರೆ ಮಾತ್ರ ಕುಂಠಿತ ಆಗೋದಿಲ್ಲ ಅಂತ. ಅವರ ಅಭಿಪ್ರಾಯವನ್ನ ಅವ್ರು ಹೇಳಿದ್ದಾರೆ. ಅದು ಸರ್ಕಾರದ ಅಭಿಪ್ರಾಯ ಆಗೋದಿಲ್ವಲ್ಲ. ಸರ್ಕಾರ ಇವೆಲ್ಲ ಯೋಚನೆ ಮಾಡೇನೆ ತೀರ್ಮಾನ ಮಾಡಿ ಗ್ಯಾರಂಟಿಗಳನ್ನ ಕೊಟ್ಟಿರೋದು. ಅದಕ್ಕೆ